ನೀರಿನ ಅಂಶವನ್ನು ತೆಗೆದುಹಾಕುವುದಕ್ಕೆ ಹೀಗೆಂದು ಕರೆಯುವರು. ಕೊಡ್ಲಾ ಪೋಲ್? ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ನೋಡಿ, ಸೊ ಹಾಲಿನ ನೀರನ್ನು ಹೊರತೆಗಿತಕ್ಕಂಥದ್ದು ಅಂದ್ರೆ ಡ್ರೈ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ. ಓಕೆ, ಇನ್ನ ಒಂದು ಕ್ವಶನ್. ಮೀನುಗಳನ್ನು ಸಂರಕ್ಷಿಸುವ ವಿಧಾನಕ್ಕೆ ಹೀಗೆಂದು ಕರೆಯುವರು. ಮೀನುಗಳನ್ನು ಸಂರಕ್ಷಿಸುವ ವಿಧಾನಕ್ಕೆ ಏನಂತ ಕರೀತಾರೆ? ವೆರಿ ಗುಡ್, ವೆರಿ ಗುಡ್. ಕೋಲ್ಡ್ ಸ್ಟೋರೇಜ್ ಅಥವಾ ಫ್ರೀಸಿಂಗ್ ಅಂತ ಹೇಳಿ ಕರೀತಾರೆ. ಶೈತ್ಯನ ಅಂದ್ರೆ ಶೈತ್ಯಗಾರಗಳಲ್ಲಿ ಅಂತ. ಕೋಲ್ಡ್ ಸ್ಟೋರೇಜ್, ಶೈತ್ಯನ, ಫ್ರೀಸಿಂಗ್ ಅಂತೆಲ್ಲ ಕರೀತಾರೆ. ಓಕೆ, ಯಾವುದು ಹಾಲಿನ ಸಂರಕ್ಷಣಾ ವಿಧಾನವಾಗಿದೆ? ಕೆಳಗಿನ ಯಾವುದು ಹಾಲಿನ ಸಂರಕ್ಷಣಾ ವಿಧಾನವಾಗಿದೆ? ವೆರಿ ಗುಡ್, ಪ್ಯಾಸ್ಚರೈಸೇಷನ್. ಇದು RSI 22 ಒಳಗಡೆ ಕೇಳಿದ್ದಾರೆ. ಓಕೆ, ಸೊ ಹಾಲನ್ನು ಸಂರಕ್ಷಿಸುವ ವಿಧಾನಕ್ಕೆ ಪ್ಯಾಸ್ಚರೀಕರಣ ಅಥವಾ ಪ್ಯಾಸ್ಚರೈಸೇಷನ್ ಅಂತ ಹೇಳಿ ಕರೀತಾರೆ ಅಲ್ವಾ? ನೆಕ್ಸ್ಟ್, ಯಾವ ವಿಜ್ಞಾನಿಗಳ ಕಾಲದಲ್ಲಿ ಸೂಕ್ಷ್ಮಾಣು ಜೀವಿಶಾಸ್ತ್ರದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ? ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಡಿ ಅಂತ ನಾನು ತುಂಬಾ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಸಿಂಪಲ್. ದಟ್ ಈಸ್ ಸಿ ಅಲ್ವಾ? ಲೂಯಿಸ್ ಪ್ಯಾಸ್ಚರ್ ಮತ್ತೆ ರಾಬರ್ಟ್ ಕೋಚ್ ರವರ ಕಾಲವನ್ನ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರೆ? ಅತಿ ಹೆಚ್ಚಿನ ಸಂಶೋಧನೆಗಳು ಬ್ಯಾಕ್ಟೀರಿಯಾಗಳ ಮೇಲೆ ಅತ್ಯಂತ ಹೆಚ್ಚಿನ ಸಂಶೋಧನೆಗಳು ಐಡೆಂಟಿಫೈ ಆಗಿದ್ದು ಇವರ ಕಾಲದಲ್ಲೇ. ಅದಕ್ಕೆ ಇದನ್ನ ಸುವರ್ಣ ಯುಗ ಅಂತ ಕರೀತಾರೆ. ಇನ್ನ ಒಂದು ಕ್ವಶನ್, ಹುದುಗುವಿಕೆ ಕ್ರಿಯೆ ಅಥವಾ ಫರ್ಮೆಂಟೇಷನ್ ವಿಧಾನ. ಓಕೆ, ಹುದುಗುವಿಕೆ ಕ್ರಿಯೆ ಅಥವಾ ಫರ್ಮೆಂಟೇಷನ್ ವಿಧಾನವನ್ನ ಪರಿಚಯಿಸಿದವರು ಯಾರು? ವೆರಿ ಗುಡ್, ಸೂಪರ್. ಓಕೆ, ಲೂಯಿಸ್ ಪ್ಯಾಸ್ಚರ್ ಯಾವ ವಿಧಾನವನ್ನ ಹೇಳ್ಕೊಡ್ತಾರೆ? ಒಂದು ಫರ್ಮೆಂಟೇಷನ್ ಅಂದ್ರೆ ಹುದುಗುವಿಕೆ, ಇನ್ನೊಂದು ಯಾವುದು ಪ್ಯಾಸ್ಚರೈಸೇಷನ್. ಓಕೆ, ಎರಡೂ ಕ್ರಿಯೆಗಳನ್ನ ಹೇಳ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಎಗೇನ್ ಬಂದು ಲೂಯಿಸ್ ಪ್ಯಾಸ್ಚರ್ ಅವರೇ. ಇನ್ನ ಒಂದು ಕ್ವಶನ್, ಕೆಳಗಿನ ಯಾವ ವ್ಯಕ್ತಿ ಮೊದಲ ಬಾರಿಗೆ ಜೀವಕೋಶವನ್ನ ವಿವರಿಸ್ತಾರೆ? ಸಾರಿ, ಅದಲ್ಲ. ಕೆಳಗಿನ ಯಾವ ವ್ಯಕ್ತಿ ಮೊದಲ ಬಾರಿಗೆ ಜೀವಕೋಶವನ್ನ ಅಥವಾ ಕೋಶ ಕೇಂದ್ರವನ್ನ ವಿವರಿಸ್ತಾರೆ? ಕೋಶ ಕೇಂದ್ರವನ್ನ ವಿವರಿಸಿದ ವಿಜ್ಞಾನಿ ಯಾರು? ಕೋಶ ಕೇಂದ್ರವನ್ನ ವಿವರಿಸಿದ ವಿಜ್ಞಾನಿ ಯಾರು? ಅದಕ್ಕೆ ಹೇಳೋದು ಓವರ್ ಆಗಿ ಬುದ್ಧಿವಂತಿಕೆ ತೋರಿಸಬಾರ್ದು ಅಂತ. ಕೋಶ ಕೇಂದ್ರವನ್ನ ವಿವರಣೆ ಮಾಡಿದವರು ರಾಬರ್ಟ್ ಬ್ರೌನ್ ಅಂದ್ರೆ ಯಾರು ಅಲ್ಲ. ಓಕೆ, ನೆಕ್ಸ್ಟ್, ಎಡ್ವರ್ಡ್ ಜೆನ್ನರ್ ಎಷ್ಟರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದರು? ಎಡ್ವರ್ಡ್ ಜೆನ್ನರ್ ಎಷ್ಟರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು? ಎಡ್ವರ್ಡ್ ಜೆನ್ನರ್, ಥಿಂಕ್ ಮಾಡಿ. ಕೊಡ್ಲಾ ಪೋಲ್? ತಗೊಳ್ಳಿ.
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾವಾಗ ಅಂತ ಕೇಳಿದ್ರೆ ಸೊ 1796. ಓಕೆ, 1796 ಬಿ ಅಲ್ಲ, ಎ ಕರೆಕ್ಟ್ ಇದೆ ಆಯ್ತಾ. 1796 ಅಲ್ಲಿ ಫಸ್ಟ್ ಟೈಮ್ ಎಡ್ವರ್ಡ್ ಜನ್ನರ್ ಅವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸಿಡುಬು ರೋಗಕ್ಕೆ ಚುಚ್ಚುಮದ್ದನ್ನ ಹಾಕಿಸೋದ್ರ ಮೂಲಕ ತಡಿಬಹುದು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನೇನಂತ ಕರೀತಾರೆ? 100% ಕರೆಕ್ಟ್ ಇದೆ, ನಾನು ಚೆಕ್ ಮಾಡಿನೇ ಕೊಡ್ತಾ ಇದ್ದೀನಿ. ಓಕೆ, ಸೊ ಹಂಗಾಗಿ ಇವರನ್ನ ಫಾದರ್ ಆಫ್ ಇಮ್ಯುನಾಲಜಿ ಅಂತ ಹೇಳಿ ಕರೀತಾರೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಈ ರೋಗಗಳನ್ನ ತಡಿಬಹುದು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಫಾದರ್ ಆಫ್ ಇಮ್ಯುನಾಲಜಿ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನ ಒಂದ್ ಕ್ವಶನ್. ಲೂಯಿಸ್ ಪಾಶ್ಚರ್ ಎಷ್ಟರಲ್ಲಿ ಹುದುಗುವಿಕೆ ಕ್ರಿಯೆಯನ್ನ ಕಂಡುಹಿಡಿದರು? ಅಥವಾ ಲೂಯಿಸ್ ಪಾಶ್ಚರ್ ಎಷ್ಟರಲ್ಲಿ ಆಲ್ಕೋಹಾಲ್ ತಯಾರಿಕೆಯನ್ನು ವಿವರಿಸಿದರು? ಲೂಯಿಸ್ ಪಾಶ್ಚರ್ ಆಲ್ಕೋಹಾಲ್ ತಯಾರಿಕೆಯನ್ನ ಎಷ್ಟರಲ್ಲಿ ವಿವರಣೆ ಕೊಡ್ತಾರೆ? ವೆರಿ ಗುಡ್, ವೆರಿ ಗುಡ್. ಯಾವಾಗ? 1857 ನಲ್ಲಿ. ಓಕೆ, 1857 ಒಳಗಡೆ ಲೂಯಿಸ್ ಪಾಶ್ಚರ್ ಆಲ್ಕೋಹಾಲ್ ಅನ್ನ ಪ್ರಿಪೇರ್ ಮಾಡೋದನ್ನ ಹೇಳ್ಕೊಡ್ತಾರೆ. ಇನ್ನ ಒಂದ್ ಕ್ವಶನ್. ರಾಬರ್ಟ್ ಕೋಚ್ ಎಷ್ಟರಲ್ಲಿ ಮೊದಲನೇ ಬಾರಿಗೆ ಆಂಥ್ರಾಕ್ಸ್ ರೋಗಕ್ಕೆ ಸಂಬಂಧಿಸಿದ ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನು ಕಂಡುಹಿಡಿದರು? ಹೇಳಿಕೆ ರೂಪದ ಪ್ರಶ್ನೆಗಳಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಆಂಥ್ರಾಕ್ಸ್ ರೋಗಕ್ಕೆ ಕಾರಣ ಆಗಿರ್ತಕ್ಕಂಥ ಬ್ಯಾಸಿಲಸ್ ಆಂಥ್ರಾಸಿಸ್. ವೆರಿ ಗುಡ್. ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನುವಂತ ಏನನ್ನ ಕಂಡುಹಿಡಿತಾರೆ? ಜೀವಿಯನ್ನ ಕಂಡುಹಿಡಿತಾರೆ. ಓಕೆ, ಸರಿ. ಹಾಗಾದ್ರೆ ವಾಟ್ ಅಬೌಟ್ 28 ಅಲೆಕ್ಸಾಂಡರ್ ಫ್ಲೆಮಿಂಗ್ ಪ್ರಪಂಚ ಕಂದ ಮೊದಲ ಲಸಿಕೆ ಯಾವುದು? ಪೆನ್ಸಿಲಿನ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟ್. ರಾಸಾಯನಿಕ. ಓಕೆ, ರಾಸಾಯನಿಕ ವಿಕಾಸದ ಸಿದ್ಧಾಂತವನ್ನು ನಿರೂಪಿಸಿದ ವಿಜ್ಞಾನಿಗಳು ಯಾರು? ಕೊಡ್ಲಾ ಪೋಲ್? ತಗೊಳ್ಳಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಡಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ರಾಸಾಯನಿಕ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳಿದ್ರೆ, ರಾಸಾಯನಿಕ ಸಿದ್ಧಾಂತವನ್ನ ಮಂಡಿಸಿದರು ಒಪ್ಯಾರಿನ್ ಮತ್ತು ಹಾಲ್ಡಿನ್ ಅನ್ನುವಂತ ಸೈಂಟಿಸ್ಟ್. ಓಕೆ, ಒಪ್ಯಾರಿನ್ ಮತ್ತೆ ಹಾಲ್ಡಿನ್ ಅನ್ನುವಂತ ಸೈಂಟಿಸ್ಟ್ ಮೊದಲನೇ ಬಾರಿಗೆ ರಾಸಾಯನಿಕ ಸಿದ್ಧಾಂತವನ್ನ ಹೇಳ್ತಾರೆ. ಹಂಗಂದ್ರೆ ಏನು? ಭೂಮಿಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಕೂಡ ರಾಸಾಯನಿಕದಿಂದನೇ ಆಗಿದೆ, ಓಕೆ ಅಂತ ಹೇಳುವಂತ ಒಂದು ಸಿದ್ಧಾಂತ. ಇನ್ನ ಒಂದು ಕ್ವಶನ್. ಕೆಳಗಿನ ಯಾವ ವಿಜ್ಞಾನಿಗಳು ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ? ಕೆಳಗಿನ ಯಾವ ವಿಜ್ಞಾನಿಗಳು ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ? ವೆರಿ ಗುಡ್, ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ಸಿ. ಓಕೆ, ಸೊ ಅರಿಸ್ಟಾಟಲ್ ಬಂದ್ಬಿಟ್ಟು ಪ್ರಾಣಿಶಾಸ್ತ್ರ ಅಂದ್ರೆ ಫಾದರ್ ಆಫ್ ಝುವಾಲಜಿ ಅಂತ ಹೇಳಿ ಕರೀತಾರೆ. ಥಿಯೋಫ್ರಾಸ್ಟರ್ ಅನ್ನ ಫಾದರ್ ಆಫ್ ಬಾಟ್ನಿ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್. ಪ್ರಥಮ ಹಸುವಿನ ಕರುವನ್ನು ಕೃತಕವಾಗಿ ಸೃಷ್ಟಿಸಿದ ವಿಜ್ಞಾನಿಗಳು ಯಾರು? ಪ್ರಥಮ ಹಸುವಿನ ಕರುವನ್ನು ಕೃತಕವಾಗಿ ಸೃಷ್ಟಿಸಿದ ವಿಜ್ಞಾನಿಗಳು ಯಾರು? ಕೊಡ್ಲಾ ಪೋಲ್?
ಎಸ್, ತಗೊಳ್ಳಿ. ವೆರಿ ಗುಡ್. ಯಾವುದು ಮೊದಲ ಕೃತಕ ಹಸು? ವಿಸ್ಕಾಸಿನ್ ಯೂನಿವರ್ಸಿಟಿ ಸೈಂಟಿಸ್ಟ್ ಐಡೆಂಟಿಫೈ ಮಾಡ್ತಾರೆ. ಯಾವ್ದದು ಮೊದಲ ಪ್ರಥಮ ಹಸು ಅಂತ ಹೇಳಿದ್ರೆ 1999 ಒಳಗಡೆ ಓಕೆ ಡಾಕ್ಟರ್ ಕ್ಸಿಯಾಂಗ್ ಯಾಂಗ್ ಅನ್ನುವಂತ ಒಬ್ಬ ವಿಜ್ಞಾನಿ ಆಸ್ಟಿನ್ ಅನ್ನುವಂತ ಒಂದು ಹಸು, ಯಾವ ಹಸು? ಆಸ್ಟಿನ್ ಅನ್ನುವಂತ ಒಂದು ಹಸುವನ್ನ ಬಳಸ್ಕೊಂಡು ಆ ಹಸುವಿನ ಕಿವಿ ಒಳಗಡೆ ಇರ್ತಕ್ಕಂಥ ಜೀವಕೋಶವನ್ನ ಬಳಸ್ಕೊಂಡು ಓಕೆ ಕಿವಿ ಒಳಗಡೆ ಇರ್ತಕ್ಕಂಥ ಚರ್ಮದ ಜೀವಕೋಶವನ್ನ ಬಳಸ್ಕೊಂಡು ಏನನ್ನ ಪ್ರಿಪೇರ್ ಮಾಡ್ತಾರೆ? ಡೈಸಿ ತಳಿಯನ್ನ ಪ್ರಿಪೇರ್ ಮಾಡ್ತಾರೆ. ಯಾವ ತಳಿಯನ್ನ ಪ್ರಿಪೇರ್ ಮಾಡ್ತಾರೆ? ಡೈಸಿ. ಓಕೆ, ನೆಕ್ಸ್ಟ್ ವಿಶ್ವದ ಎರಡನೇ ತದ್ರೂಪಿ ಕೋಣ ಯಾವುದು? ವಿಶ್ವದ ಎರಡನೇ ತದ್ರೂಪಿ ಕೋಣ ಯಾವುದು? ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ನಿಮ್ಮೆಲ್ಲರ ಫೇವರೇಟ್ ಮುರ್ರಾ. ಓಕೆ, ಹರಿಯಾಣದ ಹಿಸ್ಸಾರ್ ನಲ್ಲಿ ಮುರ್ರಾ ಅನ್ನುವಂತ ಒಂದು ಎಮ್ಮೆಯಿಂದ ಪ್ರಿಪೇರ್ ಮಾಡಿರ್ತಕ್ಕಂಥ ಕೋಣವನ್ನ ಎರಡನೇ ತದ್ರೂಪಿ ಕೋಣ ಅಂತ ಹೇಳಿ ಕರೀತಾರೆ. ಓಕೆ, ಕೇಂದ್ರೀಯ ಎಮ್ಮೆಗಳ ಸಂಶೋಧನಾ ಕೇಂದ್ರ ಇದನ್ನ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದೆ. ಓಕೆ, ನೆಕ್ಸ್ಟ್ ಭಾರತ್. ಓಕೆ, ಸಿಡುಬು ರೋಗದ ವಿರುದ್ಧ ಮೊದಲನೇದು ಡಾಲಿ, ಅದಾದ್ಮೇಲೆ ಕೋಣ, ಮುರ್ರಾ ಕೋಣ. ಓಕೆ, ಸಿಡುಬು ರೋಗದ ವಿರುದ್ಧ ಒಂದು ಮಗುವಿಗೆ ಎಡ್ವರ್ಡ್ ಜೆನ್ನರ್ ಪ್ರಥಮ ವೈರಸ್ ಲಸಿಕೆಯನ್ನು ಹಾಕಿಸಿದ್ದು ಯಾವಾಗ? ಫಸ್ಟ್ ಟೈಮ್ ಸಿಡುಬು ರೋಗದ ಲಸಿಕೆಯನ್ನ ಯಾವಾಗ ಪ್ರಯೋಗ ಮಾಡ್ತಾರೆ? ಪೋಲ್ ತಗೊಳ್ಳಿ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ 1798. ತಯಾರಿ ಮಾಡಿದ್ದು 96 ಅಲ್ಲಿ, ಬಟ್ ಕೊಟ್ಟಿದ್ದು 98 ಅಲ್ಲಿ. 1796 ಅಲ್ಲಿ ಪ್ರಿಪೇರ್ ಮಾಡಿದ್ದು, 1798 ಅಲ್ಲಿ ಪ್ರಯೋಗ ಮಾಡ್ತಾರೆ, ಅಂದ್ರೆ ಪ್ರಾಯೋಗಿಕವಾಗಿ ಯೂಸ್ ಮಾಡ್ತಾರೆ ಅದನ್ನ. ಓಕೆ, ನೆಕ್ಸ್ಟ್ ಕರೆಕ್ಟ್ ಆಗಿ ತಲೆ ಇಟ್ಟು ಕೇಳಿಸ್ಕೊಳ್ರಿ, ಅದು ಪ್ರಿಪರೇಷನ್ ಯೂಸ್ ಮಾಡಿದ್ ಯಾವಾಗ ಅಂತ. ಓಕೆ, ಚಿಂಪಾಂಜಿ ಮತ್ತು ಗೊರಿಲ್ಲಾಗಳ ಸಂಯೋಜನೆಯು 99% ಮಾನವರನ್ನೇ ಹೋಲುತ್ತದೆ ಎಂಬುದನ್ನು ಯಾವಾಗ ಕಂಡುಹಿಡಿಯಲ್ಪಟ್ಟರು? 99% ಚಿಂಪಾಂಜಿ ಮತ್ತೆ ಗೊರಿಲ್ಲಾಗಳು ಮನುಷ್ಯರ ಜೀನ್ಸ್ ಗಳನ್ನೇ ಹೋಲುತ್ತೆ ಅಂತ ಯಾವಾಗ ಐಡೆಂಟಿಫೈ ಮಾಡ್ತಾರೆ? ವೆರಿ ಗುಡ್. ಆನ್ಸರ್ ಏನು ಅಂದ್ರೆ ಆಬ್ವಿಯಸ್ಲಿ 72. ಇದನ್ನ ಬಳಸ್ಕೊಂಡು 1975 ಒಳಗಡೆ ಕೋಹ್ಲರ್ ಅನ್ನೋ ಸೈಂಟಿಸ್ಟ್ ಸೈಕಾಲಜಿ ಓರಿಯೆಂಟೆಡ್ ಆಗಿ ಚಿಂಪಾಂಜಿ ಮತ್ತೆ ಮಂಗಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಓಕೆ, ಸೊ ಕೋಹ್ಲರ್. ನೆಕ್ಸ್ಟ್ ಸಿಸ್ಟಿಕ್ ಪ್ರೊಬೋಸಿಸ್ಗೆ ಕಾರಣವಾದ ಜೀನ್ ಅನ್ನು ಯಾವಾಗ ಕಂಡುಹಿಡಿಯಲ್ಪಟ್ಟರು? ಸಿಸ್ಟಿಕ್ ಪ್ರೊಬೋಸಿಸ್ಗೆ ಕಾರಣವಾದ ಜೀನ್ ಅನ್ನು ಯಾವಾಗ ಕಂಡುಹಿಡಿದರು? ಸಿಸ್ಟಿಕ್ ಪ್ರೊಬೋಸಿಸ್ ಅನ್ನೋದು ಒಂದು ಡಿಸೀಸ್.
ಹಂದಿ ಒಳಗಡೆ ಇರ್ತಕ್ಕಂತ ಹೃದಯದ SAN ಸ್ಯಾನ್ ಅಂತ ಕೇಳಿದಿರಲ್ವಾ, ಹಂದಿ ಹೃದಯದಲ್ಲಿ ಇರ್ತಕ್ಕಂಥ SAN ಸ್ಯಾನ್ ಅನ್ನುವಂತ ಜೀವಕೋಶಗಳನ್ನ ಬಳಸ್ಕೊಂಡು ಫಸ್ಟ್ ಒಂದು ಆಂಟಿಬ್ಯಾಕ್ಟೀರಿಯಲ್ ನ ಪ್ರಿಪೇರ್ ಮಾಡ್ತಾರೆ. ಅದನ್ನೇ ಸಿಸ್ಟಿಕ್ ಪ್ರೊಬೋಸಿಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ವೈರಸ್ ನಿರೋಧಕ ಸಸ್ಯ ಎಂದರೆ, ವೈರಸ್ ನಿರೋಧಕ ಸಸ್ಯ ಎಂದರೆ, ವೈರಸ್ ನಿರೋಧಕ ಆಂಟಿ ವೈರಸ್ ಪ್ಲಾಂಟ್ ಅಂದ್ರೆ ಪೋಲ್. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಎಲ್ಲವೂ ಕರೆಕ್ಟ್. ಸೊ ವೈರಸ್ ನಿರೋಧಕ ಸಸ್ಯಗಳು ಪೊಟ್ಯಾಟನೂ ಆಗುತ್ತೆ, RSB ನಿರೋಧಕ ಭತ್ತನೂ ಆಗುತ್ತೆ, OME ನಿರೋಧಕ ಉದ್ದಿನ ಬೇಳೆನೂ ಆಗುತ್ತೆ. ಸೊ ಸಸ್ಯಗಳೆಲ್ಲನೂ ಕೂಡ ವೈರಸ್ ಮುಕ್ತವಾಗೇ ಇರುತ್ತೆ. ಅಂದ್ರೆ ಏನಂತ ಅರ್ಥ, ಟೆಕ್ನಾಲಜಿ ಓರಿಯೆಂಟ್ ಆಗಿ ಬಳಸ್ತಕ್ಕಂತ ಎಲ್ಲಾ ಸಸ್ಯಗಳನ್ನು ಕೂಡ ವೈರಸ್ ನಿರೋಧಕ ರಚನೆಗಳನ್ನೇ ಹೊಂದಿರತ್ತೆ ಅಂತ. ನೆಕ್ಸ್ಟ್, ಜೈವಿಕ ಗೊಬ್ಬರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳೆಂದರೆ, ಓದಿ ಒಂದ್ಸಲ. ಜೈವಿಕ ಗೊಬ್ಬರಗಳಿಗೆ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಅಂದ್ರೆ ಸರಿಯಾದ ಹೇಳಿಕೆಗಳನ್ನ ಬರೆಯಿರಿ ಅಂತ ಕೇಳಿದ್ರೆ ಕೊಡ್ಲಾ ಪೋಲ್? ತಗೊಳ್ಳಿ. ಆನ್ಸರ್ ಏನು ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲವೂ ಕೂಡ ರೈಟ್. ಓಕೆ, ಸಿ ಹಾಗಾದ್ರೆ ಜೈವಿಕ ಗೊಬ್ಬರಗಳು ಭೌತಿಕ ಪದಾರ್ಥಗಳಾಗಿರುತ್ತೆ, ಅಂದ್ರೆ ಕೊಳತಿರ್ತಕ್ಕಂಥ ವಸ್ತುಗಳಿಂದ ಪ್ರಿಪೇರ್ ಆಗುತ್ತೆ. ಓಕೆ, ಜೀವಿಗಳ ಗೊಬ್ಬರ ಆಗಿದೆ. ಆಬ್ವಿಯಸ್ಲಿ ಜೈವಿಕ ಗೊಬ್ಬರ ಅಂದ್ರೆ ಎರೆಹುಳುಗಳಿಂದ ಪ್ರಿಪೇರ್ ಮಾಡ್ತಾರೆ. ಜೈವಿಕ ಗೊಬ್ಬರಗಳಾದಂತಹ ರೈತರು ಅಜಟೋಬ್ಯಾಕ್ಟರ್, ಆಸ್ಪರ್ಜಿಲ್ಲಸ್ ಇತ್ಯಾದಿ ಏನನ್ನ ಬಳಸ್ಕೋತಾರೆ ಅಂತ ಕೇಳಿದ್ರೆ ಬೇರೆ 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 ಬ್ಯಾಕ್ಟೀರಿಯಾಸ್ ಗಳನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ, ಇದನ್ನ ಪ್ರಿಪರೇಷನ್ಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಹೆಚ್ಚು ಗಮನಾರ್ಹವಾದ ದ್ರವ ಜೈವಿಕ ಮೋಸ್ಟ್ ಸಿಗ್ನಿಫಿಕೆಂಟ್ ಲಿಕ್ವಿಡ್ ಫ್ಯೂಯಲ್, ಮೋಸ್ಟ್ ಸಿಗ್ನಿಫಿಕೆಂಟ್ ಲಿಕ್ವಿಡ್ ಫ್ಯೂಯಲ್ ಯಾವುದು? ತಗೊಳ್ಳಿ ಪೋಲ್. ಲಿಕ್ವಿಡ್ ಫ್ಯೂಯಲ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಯೋ ಲಿಕ್ವಿಡ್ ಫ್ಯೂಯಲ್ ಜೈವಿಕ, ಬಯೋಡೀಸೆಲ್ ಬಿ, ಎಥೆನಾಲ್ ಎ. ವೆರಿ ಗುಡ್. ಬಯೋಫ್ಯೂಯಲ್ ಅಂತ ಹೇಳಿ ಕರೀತಾರೆ. ಏನು ಬಯೋಫ್ಯೂಯಲ್ಸ್ ಅಂದ್ರೆ ಜೈವಿಕ ಇಂಧನಗಳು ಅಂತ ಹೇಳಿ ಅರ್ಥ. ಏನಂತ ಅರ್ಥ? ಜೈವಿಕ ಇಂಧನಗಳು ಅಂತ. ಜೈವಿಕ ಇಂಧನಗಳನ್ನ ಹೇಗ್ ಪ್ರಿಪೇರ್ ಮಾಡ್ತಾರೆ? ಜಟ್ರೋಪ, ಹೊಂಗೆ, ಮತ್ತೆ ಬೇವು, ಜೋಳ ಇತ್ಯಾದಿ ಸಸ್ಯಗಳಿಂದ ಜೈವಿಕ ಗೊಬ್ಬರಗಳನ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನ ಬಯೋಡೀಸೈಲ್ ಅಂತಾರೆ. ಓಕೆ, ವಾಟ್ ಅಬೌಟ್ ದ ಎಥೆನಾಲ್? ಎಥೆನಾಲ್ ಅನ್ನ ಗೋಬರ್ ಗ್ಯಾಸ್ ಅಂತ ಹೇಳಿ ಕರಿತೀವಲ್ವಾ, ಗೋಬರ್ ಗ್ಯಾಸ್ ಟೆಕ್ನಾಲಜಿಯಿಂದ ಪ್ರಿಪೇರ್ ಮಾಡ್ತಾರೆ. ಹಾಗಾದ್ರೆ ಮೀಥೇನ್ ಕೂಡ ಜೈವಿಕವಾಗಿನೇ ಉತ್ಪತ್ತಿ ಆಗುತ್ತೆ ತಾನೆ? ಸರಿ, ಹಾಗಾದ್ರೆ ಸಿ, ಈ ಒಂದಿಷ್ಟು ಬಯೋಡೀಸೆಲ್ಸ್ ಅನ್ನ ಯಾವ ವಿಧಾನದ ಮೂಲಕ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅಂತ ಕೇಳ್ತಾರೆ. ಯಾವ ವಿಧಾನದ ಮೂಲಕ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ? ಟ್ರಾನ್ಸ್ ಎಸ್ಟರಿಫಿಕೇಶನ್. ಟ್ರಾನ್ಸ್ ಎಸ್ಟರಿಫಿಕೇಶನ್. ಓಕೆ, ಜೈವಿಕ ಇಂಧನಗಳನ್ನ ಟ್ರಾನ್ಸ್ ಎಸ್ಟರಿಫಿಕೇಶನ್ ವಿಧಾನದಿಂದ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್, ಸಸ್ತನಿಗಳಲ್ಲಿ ಕಂಡುಬರುವ ಕಾಂಡಕೋಶ. ಸಸ್ತನಿಗಳಲ್ಲಿ ಕಂಡುಬರುವ ಕಾಂಡಕೋಶ ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಹೇಳಿ ಯಾವುದನ್ನ ಕರೀತಾರೆ?
ಆನ್ಸರ್ ಏನಪ್ಪಾ ಅಂದ್ರೆ ಸಿ. ಏನು ಕರೆಕ್ಟ್, ಬಿನು ಕರೆಕ್ಟ್. ಸೊ ಕಾಂಡಕಾಯ ಕೋಶಗಳು ಅಂದ್ರೆ ಏನು? ಒಂದೇ ಒಂದ್ ಜೀವಕೋಶವನ್ನ ಇಟ್ಕೊಂಡು ಮನುಷ್ಯನ ದೇಹದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಜೀವಕೋಶಗಳನ್ನ ಬೆಳವಣಿಗೆ ಮಾಡೋದು ಅಂತ. ಓಕೆ, ಒಂದೇ ಜೀವಕೋಶವನ್ನ ಇಟ್ಕೊಂಡು ಬೇರೆ ಬೇರೆ ಭಾಗದ ಜೀವಕೋಶಗಳನ್ನ ಬೆಳವಣಿಗೆ ಮಾಡೋದಕ್ಕೆ ಸ್ಟೆಮ್ ಸೆಲ್ ಕಲ್ಚರ್ ಅಂತ ಹೇಳಿ ಕರೀತಾರೆ. ಓಕೆ, ಎಕ್ಸಾಂಪಲ್ ಭ್ರೂಣವನ್ನ ಇರ್ತಕ್ಕಂಥ ಜೀವಕೋಶಗಳು, ಆಮೇಲೆ ವಯಸ್ಕ ಅಂದ್ರೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಜೀವಕೋಶಗಳು, ಎರಡನ್ನೂ ಬಳಸ್ಕೊಂಡು ಇಡೀ ಶರೀರವನ್ನ ಬೆಳವಣಿಗೆ ಮಾಡ್ತಾರೆ. ನೆಕ್ಸ್ಟ್, ಥ್ಯಾಂಕ್ ಯು ಸುಮನ್. ಅಗಾರ್ಕರ್ ಸಂಶೋಧನಾ ಸಂಸ್ಥೆಯನ್ನು, ಗ್ರಾಫ್ಟಿಂಗ್ ಅಲ್ಲ, ಗ್ರಾಫ್ಟಿಂಗ್ ಅನ್ನೋದು ಸಸ್ಯಗಳಲ್ಲಿ, ಅವ್ರು ಕೇಳ್ತಿರೋದು ಮನುಷ್ಯರಲ್ಲಿ. ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಗಾರ್ಕರ್ ಸಂಶೋಧನಾ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಏನು ಅಗಾರ್ಕರ್ ಸಂಶೋಧನಾ ಸಂಸ್ಥೆ ಅಂದ್ರೆ? ಇದು ಎಲ್ಲಿರತ್ತೆ, ಎಲ್ಲಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಪುಣೆ. ಎಲ್ಲಿದೆ ಇದು? ಮಹಾರಾಷ್ಟ್ರದ ಪುಣೆ. ಓಕೆ, ಏನ್ ಮಾಡತ್ತೆ? ಸೂಕ್ಷ್ಮಾಣು ಜೀವಿಗಳ ಬಗ್ಗೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಗಾರ್ಕರ್ ಅಂತ. ಸೂಕ್ಷ್ಮಾಣು ಜೀವಿಗಳ ಲೈಫ್ ಸ್ಟೈಲ್ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ಅಗಾರ್ಕರ್ ಅಂತ. ಅನ್ನು ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಹೇಳಿ ಕರೀತಾರೆ. ರಸದಾನಿ ಅಥವಾ ವ್ಯಾಕ್ಯೂಲ್ ಅಂತ. ಓಕೆ, ಇಡೀ ನಮ್ಮ ಜೀವಕೋಶದಲ್ಲಿ, ಅದರಲ್ಲೂ ಸಸ್ಯ ಜೀವಕೋಶದಲ್ಲಿ ನೀರು ಮತ್ತೆ ಲವಣಾಂಶವನ್ನ ಸಂಗ್ರಹಣೆ ಮಾಡೋದ್ರಿಂದ ಇದನ್ನ ಸಸ್ಯಕೋಶದ ಸಂಗ್ರಹಣಾ ಕೊಠಡಿ ಅಥವಾ ಸ್ಟೋರ್ ರೂಮ್ ಆಫ್ ದ ಸೆಲ್ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್, ಕೆಳಗಿನ ಯಾವ ಕಣದಂಗವು ಕೇವಲ ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ? ಕೆಳಗಿನ ಯಾವ ಕಣದಂಗವು ಕೇವಲ ಸಸ್ಯಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ? ವೆರಿ ಗುಡ್. ಈ ವ್ಯಾಕ್ಯೂಲ್ ಅಂತ ಅನ್ನೋದು ಕೇವಲ ಸಸ್ಯಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಕೋಶಗಳಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಇಡೀ ನಮ್ಮ ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವುದು? ಇಡೀ ನಮ್ಮ ಜೀವಕೋಶದ ಅತಿ ದೊಡ್ಡ ಕಣದಂಗ ಯಾವುದು? ಅತ್ಯಂತ ದೊಡ್ಡ ಕಣದಂಗ ಯಾವುದು? ವೆರಿ ಗುಡ್. ಅತ್ಯಂತ ದೊಡ್ಡ ಕಣದಂಗ ಅಂತ ಕೇಳಿದ್ರೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಓಕೆ, ಸೊ ಎರಡನೇ ದೊಡ್ಡ ಕಣದಂಗ ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ. ರೈಬೋಸೋಮ್ ಅನ್ನ ಅತ್ಯಂತ ಚಿಕ್ಕ ಕಣದಂಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಬಾವಲಿಗಳಿಂದ ಆಗುವ ಪರಾಗಸ್ಪರ್ಶಕ್ಕೆ ಅಥವಾ ಪಾಲಿನೇಷನ್ ಏನಂತ ಹೇಳಿ ಕರೀತಾರೆ? ತಗೊಳ್ಳಿ ಪೂನ್. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಕೈರೆಪ್ಟೆರೋಫಿಲಿ ಅಂತ. ಓಕೆ, ಹಾಗಾದ್ರೆ ಬಾವಲಿಗಳ ಮೂಲಕ ನಡೀತಕ್ಕಂತ ಪರಾಗಸ್ಪರ್ಶ ಕ್ರಿಯೆಯನ್ನ ಕೈರೆಪ್ಟೆರೋ ಅಂತಾರೆ. ಏನು ಪರಾಗಸ್ಪರ್ಶ ಅಂದ್ರೆ? ಸಸ್ಯಗಳಲ್ಲಿ ನಡೆಯುವ ಲೈಂಗಿಕ ಸಂತಾನೋತ್ಪತ್ತಿಯನ್ನ ಪರಾಗಸ್ಪರ್ಶ ಕ್ರಿಯೆಗಳು ಅಂತ ಹೇಳಿ ಕರೀತಾರೆ. ಓಕೆ, ಇನ್ನ ಒಂದು ಕ್ವಶನ್. ಕೀಟಗಳ ಮೂಲಕ ನಡೆಯುವ ಪರಾಗಸ್ಪರ್ಶವನ್ನ ಹೀಗೆಂದು ಕರೆಯುವರು? ಕೀಟ ಅಥವಾ ಇನ್ಸೆಕ್ಟ್ ಗಳ ಮೂಲಕ ನಡೀತಕ್ಕಂತ ಪರಾಗಸ್ಪರ್ಶ. ವೆರಿ ಗುಡ್. ಏನಂತ ಕರೀತಾರೆ ಅದನ್ನ? ಎಂಟೆಮೋಫಿಲಿ ಅಂತ ಹೇಳಿ ಕರೀತಾರೆ.
ಓಕೆ, ಸರಿ. ಆರ್ನಿಥೋಫಿಲಿ ಅಂತ ಹೇಳಿದ್ರೆ ಪಕ್ಷಿಗಳ ಮೂಲಕ ನಡೆಯೋದನ್ನ ಆರ್ನಿಥೋಫಿಲಿ ಅಂತಾರೆ. ಓಕೆ, ಹೈಡ್ರೋಫಿಲಿ ಅಂತ ಹೇಳಿದ್ರೆ ನೀರಿನ ಮೂಲಕ ನಡೀತಕ್ಕಂಥ ಪರಾಗಸ್ಪರ್ಶವನ್ನ ಹೈಡ್ರೋಫಿಲಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಮಿಲ್ಲಿಟೋಫಿಲಿ ಎಂದರೆ ಮಿಲ್ಲಿಟೋಫಿಲಿ ವೆರಿ ಗುಡ್. ಮಿಲ್ಲಿಟೋಫಿಲಿ ಅಂತ ಹೇಳಿದ್ರೆ ಜೇನು ಹುಳುಗಳ ಮೂಲಕ ನಡೀತಕ್ಕಂತ ಪರಾಗಸ್ಪರ್ಶ ಕ್ರಿಯೆಯನ್ನ ಮಿಲ್ಲಿಟೋಫಿಲಿ ಅಂತ ಹೇಳಿ ಕರೀತಾರೆ. ಮೈರ್ಮಿಕೋಫಿಲಿ ಪರಾಗಸ್ಪರ್ಶ ಕ್ರಿಯೆ ಮೇಲೆ ನಾರ್ಮಲ್ ಆಗಿ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ. ಮೈರ್ಮಿಕೋಫಿಲಿ ಎಂದರೆ ಡ್ಯಾಶ್. ನಿಮಗೆ ಹಿಂಗ್ ಮಾಡಿದ್ರೆ ಗೊತ್ತಾಗಲ್ಲ. ಓಕೆ, ಮೈರ್ಮಿಕೋಫಿಲಿ ಆಯ್ತಾ. ಸರಿ, ಹಾಗಾದ್ರೆ ಇರುವೆಗಳ ಮೂಲಕ ನಡೆಯುವಂತ ಪರಾಗಸ್ಪರ್ಶ ಕ್ರಿಯೆಯನ್ನ ಮೈರ್ಮಿಕೋಫಿಲಿ ಅಂತ ಹೇಳಿ ಕರೀತಾರೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ತಲೆರಟೆ ಮಾಡೋದೇ ಇತ್ತಂದ್ರೆ ಬರ್ಲಿಕ್ಕೆ ಹೋಗ್ಬೇಡಿ ನನ್ನ ಕ್ಲಾಸಿಗೆ. ಸರಿ, ಹಾಗಾದ್ರೆ ನೀರಿನ ಮೂಲಕ ನಡೆದ್ರೆ ಅದಕ್ಕೆ ಏನಂತ ಕರೀತಾರೆ? ಹೈಡ್ರೋಫಿಲಿ ಅಂತ ಹೇಳಿ ಕರೀತಾರೆ. ಓಕೆ, ಚಿಟ್ಟೆಗಳ ಮೂಲಕ ನಡೆಯೋದನ್ನ ಸೈಕೋಫಿಲಿ ಅಂತ ಹೇಳಿ ಕರೀತಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಈ ಮಾರಣಾಂತಿಕ ಕೀಟನಾಶಕವನ್ನು ನಿಷೇಧಿಸಿದೆ. ಈ ಮಾರಣಾಂತಿಕ ಕೀಟನಾಶಕವನ್ನು ನಿಷೇಧಿಸಿದೆ. ಕಾಮೆಂಟ್ ಬಾಕ್ಸ್ ಆನ್ಸರ್ ಮಾಡಿದ್ರೆ ಅರ್ಥ ಮಾಡಿ ಪೋಲ್ ತಗೊಳ್ಳಿ. ನಾಶಕವನ್ನು ನಿಷೇಧಿಸಿದೆ ಅಂತ ಕೇಳಿದ್ದಾರೆ. ರೈಟ್. ಸೊ ಎಂಡೋಸಲ್ಫಾನ್. ಓಕೆ, 1986 ಅಲ್ಲಿ ಇದನ್ನ ಏನ್ ಮಾಡಿದ್ರೆ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಓಕೆ, ಏನ್ ಮಾಡಿದ್ದಾರೆ? ಇದನ್ನ ಬ್ಯಾನ್ ಮಾಡಿದ್ದಾರೆ. ಎಂಡೋಸಲ್ಫಾನ್ ಅನ್ನೋದು ಒಂದು ಕೆಮಿಕಲ್, ಕೀಟನಾಶಕ. ಬಟ್ ಈಗಲೂ ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭೂ ವಾತಾವರಣದಲ್ಲಿ ಓಕೆ, ಭೂ ವಾತಾವರಣದಲ್ಲಿ ಆರ್ಗಾನ್ ಧಾರಾಳವಾಗಿ ಸಿಗುವ ಜಡಾನಿಲವಾಗಿದ್ದು ಇದಕ್ಕೆ ಬಣ್ಣ ಮತ್ತು ವಾಸನೆಗಳಿಲ್ಲ ಅಂತ ಹೇಳಿದ್ದಾರೆ. ಥಿಂಕ್ ಮಾಡಿ. ಆರ್ಗಾನ್ ಮುಕ್ತವಾಗಿ ಸಿಗತ್ತಂತೆ, ಇದಕ್ಕೆ ಬಣ್ಣನೂ ಇಲ್ವಂತೆ, ವಾಸನೆನೂ ಇಲ್ವಂತೆ. ನಿಯಾನ್ ಮಾಡ್ಕೊಳ್ಳಿ ಇದನ್ನ. ನಿಯಾನ್ ತಂಪುಕಾರಿ ಮಾಡ್ಕೊಳ್ಳಿ ಇದನ್ನ. ನಿಯಾನ್ ತಂಪುಕಾರಿಯಾಗಿ ವರ್ತಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ರೆಡಾನ್ ಯುರೇನಿಯಂನ ವಿಕಿರಣಶೀಲ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಕರೆಕ್ಟ್ ಆಗಿದೆ? ತಂಪುಕಾರಿಯಾಗಿ ವರ್ತಿಸುತ್ತೆ ಅಂತ ಕೊಟ್ಟಿದ್ದಾರೆ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ದಟ್ ಇಸ್ ಎಲ್ಲವೂ ರೈಟ್. ನಾರ್ಮಲ್ ಆಗಿ ಭೂ ವಾತಾವರಣದಲ್ಲಿ ತುಂಬಾ ಧಾರಾಳವಾಗಿ ಸಿಗ್ತಕ್ಕಂಥದ್ದು ಆರ್ಗಾನ್. ಇದಕ್ಕೆ ಸ್ಮೆಲ್ ಇರಲ್ಲ, ವಾಸನೆ ಇರಲ್ಲ, ಏನು ಇಲ್ಲ. ಓಕೆ, ನಿಯಾನ್ ಅಂತ ಕೇಳಿದ್ರೆ ನಿಯಾನ್ ಅನ್ನ ಸೊ ಎಲ್ಲಿ ತಂಪುಕಾರಿಯಾಗಿ ಬಳಸ್ಕೊಳ್ತಾರೆ? ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನಿಯಾನ್ ಅನ್ನ ತಂಪುಕಾರಿಯಾಗಿ ಬಳಸ್ಕೊಳ್ತಾರೆ. ರೆಡಾನ್ ಅಂತ ಅನ್ನೋದು ಯುರೇನಿಯಂನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿಕಿರಣಶೀಲ ವಸ್ತು. ಓಕೆ, ನೆಕ್ಸ್ಟ್, ಏಕೈಕ ವಿಕಿರಣಶೀಲ ನೊಬೆಲ್ ಗ್ಯಾಸ್ ಯಾವುದು ಅಂತ ಕೇಳಿದ್ರೆ ಓಕೆ, ಏಕೈಕ ವಿಕಿರಣಶೀಲತೆಯಿಂದ ಉತ್ಪತ್ತಿಯಾಗುವ ನೊಬೆಲ್ ಗ್ಯಾಸ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ರೆಡಾನ್. ಓಕೆ, ಭೂಕಂಪದಲ್ಲಾಗಿರ್ಬೋದು ಅಥವಾ ಯುರೇನಿಯಂ ಅಣುವಿದ್ಯುತ್ ಸ್ಥಾವರ ಆಗಿರ್ಬೋದು
ಜ್ವಾಲಾಮುಖಿ ಆಗಿರ್ಬೋದು, ಅಲ್ಲೆಲ್ಲನೂ ಕೂಡ ರೇಡಾನ್ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್, ಆಹಾರದಲ್ಲಿರುವ ಕಬ್ಬಿಣದ ಅಂಶವನ್ನು ತೆಗೆಯಲು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಆಹಾರದಲ್ಲಿರುವ ಕಬ್ಬಿಣಾಂಶವನ್ನು ತೆಗೆಯಲು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಕೊಡ್ಲಾಪೋಲ್ ಫುಡ್ ಟೆಸ್ಟ್, ಆಹಾರದ ಕಲಬೆರಕೆ ಪರೀಕ್ಷೆಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಕಬ್ಬಿಣವನ್ನು ಹೊರಗಡೆ ತೆಗಿಲಿಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಮಿಕ್ಸ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ತೇಲೋ ತರ ಮಾಡ್ತಾರೆ. ನೆಕ್ಸ್ಟ್, ವಸಡುಗಳಲ್ಲಿ ರಕ್ತಸ್ರಾವ, ಗಾಯಗಳು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವುದು ಈ ಕೆಳಗಿನ ಯಾವ ಜೀವಸತ್ವಕ್ಕೆ ಸಂಬಂಧಪಟ್ಟಿದೆ? ದುರ್ಬಲ ಹೈಡ್ರೋಕ್ಲೋರಿಕ್ ಆಸಿಡ್. ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಎಸ್, ಆನ್ಸರ್ ಏನಪ್ಪಾ ಅಂದ್ರೆ ವಿಟಮಿನ್ ಸಿ. ಓಕೆ, ಸೊ ವಿಟಮಿನ್ ಸಿ ನ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಆಸ್ಕಾರ್ಬಿಕ್ ಆಮ್ಲ. ರಾಕೇಶ್, ಕಾನ್ಸಂಟ್ರೇಟೆಡ್ ಅವುಗಳನ್ನು ಹೊಂದಿರುವ ಮೀನು ಕೆಳಗಿನ ಯಾವುದು ಕೊಂಬುಳ್ಳ ಮೀನಾಗಿದೆ ಅಂತ ಕೇಳ್ತಾರೆ. ಕೊಂಬುಳ್ಳ ಮೀನಾಗಿದೆ ಅಂದ್ರೆ ಕೊಂಬನ್ನು ಹೊಂದಿರತಕ್ಕಂತ ಮೀನು ಯಾವುದು? ಕ್ವಿಕ್ ಪೋಲ್. ವೆರಿ ಗುಡ್. ಕೆಳಗಿನ ಯಾವುದು ಕೊಂಬುಳ್ಳ ಮೀನಾಗಿದೆ? ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಆಸ್ಟ್ರೇಷಿಯನ್ ಅಂತ. ಓಕೆ, ಆಸ್ಟ್ರೇಷಿಯನ್ ಅನ್ನುವಂತ ಮೀನನ್ನ ಕೊಂಬುಳ್ಳ ಮೀನು ಅಂತ ಕರೀತಾರೆ, ಅಥವಾ ಹಸು ಮೀನು ಅಂತ ಹೇಳಿ ಕರೀತಾರೆ. ಕೆಳಗಿನ ಓಕೆ ಎಂಬುದು ಈಲ್ ಎಂಬುದು ಕೆಳಗಿನ ಯಾವ ರೀತಿಯ ಮೀನಾಗಿದೆ? ಈಲ್ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಈಲ್ ಮತ್ತೆ ನಾರ್ಸಿನ್ ಅಂತ ಕೇಳಿದ್ರಲ್ವಾ? ಈಲ್ ಮತ್ತೆ ನಾರ್ಸಿನ್ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಈಲ್ ಮತ್ತೆ ನಾರ್ಸಿನ್. ವೆರಿ ಗುಡ್, ವೆರಿ ಗುಡ್. ಈಲ್ ಮತ್ತೆ ನಾರ್ಸಿನ್ಗಳನ್ನ ವಿದ್ಯುತ್ ರಶ್ಮಿ ಮೀನುಗಳು ಅಥವಾ ಎಲೆಕ್ಟ್ರಿಕಲ್ ಫಿಶರ್ಸ್ ಅಂತ ಹೇಳಿ ಕರೀತಾರೆ. ವಿದ್ಯುತ್ ರಶ್ಮಿ ಮೀನುಗಳು ಅಥವಾ ಎಲೆಕ್ಟ್ರಿಕಲ್ ಫಿಶರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ರೈಟ್. ಹಾಗಾದ್ರೆ ಇನ್ನ ಒಂದು ಕ್ವಶನ್. ಇಡೀ ಪ್ರಾಣಿ ಪ್ರಪಂಚದಲ್ಲಿಯೇ ಗಂಡು ಗರ್ಭಧಾರಣಾ ಅವಧಿಯನ್ನು ಅಥವಾ ಗಂಡು ಗರ್ಭಧಾರಣಾ ಸ್ಥಿತಿಯನ್ನು ಹೊಂದಿರುವ ಏಕೈಕ ಜೀವಿ ಯಾವುದು? ಗಂಡು ಗರ್ಭಧಾರಣಾ ಸ್ಥಿತಿ ಹೊಂದಿರುವ ಏಕೈಕ ಜೀವಿ ಯಾವುದು? ಎಲೆಕ್ಟ್ರಿಕಲ್ ಫಿಶರ್ಸ್ 200 ಇಂದ 400 ವೋಲ್ಟ್ಗಳಷ್ಟು ಏನನ್ನು ಹೊಂದಿದೆ? ಕರೆಂಟ್ ಉತ್ಪತ್ತಿ ಮಾಡೋ ಕೆಪಾಸಿಟಿ ಇದೆ. ಓಕೆ, ಹಿಪೋ ಕ್ಯಾಂಪಸ್ ಅನ್ನ ಕುದುರೆ ಮೀನು ಅಂತ ಹೇಳಿ ಕರೀತಾರೆ, ಅಥವಾ ಸಿ ಹಾರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಈ ಕುದುರೆ ಮೀನು ಅಥವಾ ಸಿ ಹಾರ್ಸ್ ಅಥವಾ ಸಮುದ್ರ ಕುದುರೆ ಸೊ ಗಂಡು ಮರಿ ಹಾಕತ್ತೆ ವಿನಃ ಹೆಣ್ಣು ಮರಿ ಹಾಕಲ್ಲ. ಸೊ ಗಂಡೆ ಅಂಡಾಣುಗಳನ್ನ ಕಲೆಕ್ಟ್ ಮಾಡಿಕೊಂಡು ಏನ್ ಮಾಡತ್ತೆ? ಮರಿಗಳಿಗೆ ಜನ್ಮ ನೀಡುತ್ತೆ. ಓಕೆ, ನೆಕ್ಸ್ಟ್, ಕಲ್ಲಿದ್ದಲಿನಲ್ಲಿ ದಹನದಿಂದ ಈ ಕೆಳಗಿನ ಯಾವ ಅನಿಲ ಹೆಚ್ಚು ಉತ್ಪತ್ತಿಯಾಗುತ್ತದೆ? ಕಲ್ಲಿದ್ದಲಿನ ದಹನದಿಂದ ಕಲ್ಲಿದ್ದಲಿನ ದಹನದಿಂದ ಕೆಳಗಿನ ಯಾವ ಅನಿಲ ಉತ್ಪತ್ತಿಯಾಗುತ್ತದೆ?
ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಓಕೆ, ಯಾವಾಗ್ಲೂ ಅಷ್ಟೇ ಕಲ್ಲಿದ್ದಿಲು ಅಥವಾ ಪೆಟ್ರೋಲ್ ಡೀಸೆಲ್ ಎಲ್ಲಾನು ಕೂಡ ಇನ್ಕಂಪ್ಲೀಟ್ ಆಗಿ ದಹನ ಕ್ರಿಯೆಗೆ ಒಳಪಡುತ್ತೆ. ಅದಕ್ಕೆ ಇದನ್ನ ಇನ್ಕಂಪ್ಲೀಟ್ ಕಂಬಿಷನ್ ಅಥವಾ ಅಪೂರ್ಣ ದಹನ ಕ್ರಿಯೆ ಅಂತ ಹೇಳಿ ಕರೀತಾರೆ. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದು ಕ್ವಶನ್, ಸಂಪೂರ್ಣ ದಹನ ಕ್ರಿಯೆಯಲ್ಲಿ ಉತ್ಪತ್ತಿಗೊಳ್ಳುವ ಅನಿಲ, ಸಂಪೂರ್ಣ ದಹನ ಕ್ರಿಯೆ, ಕಂಪ್ಲೀಟ್ ಕಂಬ್ಯೂಷನ್. ಎಸ್, ಕಾರ್ಬನ್ ಮೊನಾಕ್ಸೈಡ್ ಯಾವಾಗ್ಲೂ ಹಾರ್ಮ್ಫುಲ್. ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಬಾಡಿ ಸೇರ್ಕೊಂಡ್ರೆ ಅಶುದ್ಧ ಆಗುತ್ತೆ, ಬ್ಲಡ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟ್ ಕಂಬ್ಯೂಷನ್. ಓಕೆ, ಅಂಡ್ ಇನ್ನೊಂದು ಗೊತ್ತಿರ್ಲಿ ನಿಮಗೆ, ಕಲ್ಲಿದ್ದಲಿನ ದಹನ ಆದಾಗ ಕಾರ್ಬನ್ ಮೊನಾಕ್ಸೈಡ್ 70% ಉತ್ಪತ್ತಿ ಆದ್ರೆ ಕಾರ್ಬನ್ ಡೈಆಕ್ಸೈಡ್ 30% ಉತ್ಪತ್ತಿ ಆಗುತ್ತೆ. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ನ ಹೈಯೆಸ್ಟ್ ಆಗಿ ತಗೋತಾರೆ. ಓಕೆ, ನೆಕ್ಸ್ಟ್, ಗ್ರಹ ಕಣಗಳ ಸಿದ್ಧಾಂತವನ್ನ ಮಂಡಿಸಿದ ವಿಜ್ಞಾನಿ ಯಾರು? ಗ್ರಹ ಕಣಗಳ ಸಿದ್ಧಾಂತವನ್ನ ಮಂಡಿಸಿದ ವಿಜ್ಞಾನಿ ಯಾರು? ಪ್ಲಾನೆಟ್ ಕಾರ್ಪಲ್ಸರಿ ಥಿಯರಿ. ವೆರಿ ಗುಡ್, ವೆರಿ ಗುಡ್. ಯಾವುದು? ಚೇಂಬರ್ಲಿನ್ ಮತ್ತು ಮೌಲ್ಟನ್ ಅಂತ. ಓಕೆ, ಚೇಂಬರ್ಲಿನ್ ಮತ್ತು ಮೌಲ್ಟನ್ ಅನ್ನುವಂತ ವಿಜ್ಞಾನಿಗಳು 1904ರಲ್ಲಿ ಗ್ರಹ ಕಣ ಸಿದ್ಧಾಂತವನ್ನ ಮಂಡಿಸ್ತಾರೆ. 10 ಗಂಟೆ. ನಕ್ಷತ್ರಗಳಲ್ಲಿ ಕೆಳಗಿನ ಯಾವ ಅಂಶ ಅತ್ಯಂತ ಹೆಚ್ಚಾಗಿರುತ್ತದೆ? ತಗೊಳ್ಳಿ ಪೋಲ್. ಕೆಪ್ಲರು ಗ್ರಹ ಚಲನೆ ಹೇಳ್ಕೊಡ್ತಾನೆ, ಅವನೇ ಬೇರೆ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಜಲಜನಕ ಅಥವಾ ಹೈಡ್ರೋಜನ್. ನಕ್ಷತ್ರಗಳಲ್ಲಿ, ಬ್ರಹ್ಮಾಂಡದಲ್ಲಿ ಅಂತ ಕೇಳಿದ್ರೆ ಸೊ ಜಲಜನಕನೇ ಹೇಳ್ಬೇಕು. ಓಕೆ, ಭೂ ತೊಗಟೆಯಲ್ಲಿ ಅಂತ ಕೇಳಿದ್ರೆ ಆಮ್ಲಜನಕವನ್ನೇ ಹೇಳ್ಬೇಕು. ಓಕೆ, ನೈಟ್ರೋಜನ್ ಅಂತ ಕೇಳಿದ್ರೆ ವಾತಾವರಣದಲ್ಲಿ ಅಂತ ಹೇಳ್ಬೇಕು. ಹಂಗೇನಿಲ್ಲ ಅಕ್ಷತಾ, ಸ್ವಲ್ಪ ಗರಂ ಆಗಿದೆ. ಮಂಗಳ ಗ್ರಹದಲ್ಲಿ ದ್ರಾಕ್ಷಿಯನ್ನು ಬೆಳೆಸಲು ಕೆಳಗಿನ ಯಾವ ರಾಷ್ಟ್ರ ಸಿದ್ಧತೆ ನಡೆಸುತ್ತಿದೆ? ಮಂಗಳ ಗ್ರಹದಲ್ಲಿ ದ್ರಾಕ್ಷಿಯನ್ನು ಬೆಳೆಸಲು ಕೆಳಗಿನ ಯಾವ ರಾಷ್ಟ್ರ ಸಿದ್ಧತೆ ನಡೆಸುತ್ತಿದೆ? ಪೋಲ್. ವೆರಿ ಗುಡ್, ವೆರಿ ಗುಡ್. ಆಬ್ವಿಯಸ್ಲಿ ರೈಟ್. ಜಾರ್ಜಿಯಾ ರಾಷ್ಟ್ರ ಏನ್ ಮಾಡ್ತಾ ಇದೆಯಂತೆ? ಮಂಗಳ ಗ್ರಹದಲ್ಲಿ ದ್ರಾಕ್ಷಿ ಬೆಳೆಸಬೇಕು ಅಂತ ಹೇಳಿ ಯೋಜನೆಯನ್ನ ಹಾಕೊಂಡಿದೆ. ನೆಕ್ಸ್ಟ್, ಪಾರ್ಥೆನೋಜೆನಿಸಿಸ್ ಎಂದರೆ? ಪಾರ್ಥೆನೋಜೆನಿಸಿಸ್ ಎಂದರೆ ಏನು? ಪಾರ್ಥೆನೋಜೆನಿಸಿಸ್ ಅಂತ ಹೇಳಿದ್ರೆ ಪೋಲ್ ಓದ್ಕೋತೀರಾ? ಯಾವ್ದಪ್ಪ? ಭ್ರೂಣಗಳ ಬೆಳವಣಿಗೆ ಅಂದ್ರೆ ಗಂಡು ಮತ್ತೆ ಹೆಣ್ಣು ಸಂಯೋಗ ಹೊಂದದೇನೆ ಕೇವಲ ಅಂಡಾಣುಗಳು ಫಲೀಕರಣಗೊಂಡು ಮಗುವಿಗೆ ಜನ್ಮ ಕೊಡ್ತು ಅಂತ ಹೇಳಿದ್ರೆ ಪಾರ್ಥೆನೋಜೆನಿಸಿಸ್ ಅಂತ ಹೇಳಿ ಕರೀತಾರೆ. ಈಗ ಸೀಡ್ಲೆಸ್ ಹಣ್ಣುಗಳನ್ನ ನಾವು ಪಾರ್ಥೆನೋಕಾರ್ಪಿ ಅಂತ ಹೇಳಿ ಕರಿತೀವಲ್ವಾ, ಅದೇ ತರನೇ ಅಲೈಂಗಿಕ ವಿಧಾನ, ಗಂಡಿನ ಸಹಾಯ ಇಲ್ಲದೇನೆ ಹೆಣ್ಣು. ಓಕೆ,
ಹೆಣ್ಣು ಅಂಡಾಣುಗಳನ್ನ ಬಳಸ್ಕೊಂಡು ಜನ್ಮ ನೀಡ್ತು ಅಂತ ಹೇಳಿದ್ರೆ ಪಾರ್ಥೆನೋಜೆನೆಸಿಸ್ ಅಂತೇಳಿ ಕರೀತಾರೆ. ಸೊ ದ ಬೆಸ್ಟ್ ಎಕ್ಸಾಂಪಲ್, ಮೊಸಳೆಗಳು ನಾರ್ಮಲ್ ಆಗಿ ಹೀಗೆ ಲೈಫ್ ಅನ್ನ ಲೀಡ್ ಮಾಡುತ್ತೆ. ಓತಿ ಕ್ಯಾತ, ಮೊಸಳೆ ಇವೆಲ್ಲಾನು ಕೂಡ. ಓಕೆ, ನೆಕ್ಸ್ಟ್. ಮೆದುಳಿನ ಜ್ವರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಮೆದುಳಿನ ಜ್ವರಕ್ಕೆ, ಮೆದುಳು ಜ್ವರ, ಮೆದುಳು ಜ್ವರ ನಾರ್ಮಲ್ ಆಗಿ ವೈರಸ್ ಇಂದನೋ ಇಲ್ಲ ಬ್ಯಾಕ್ಟೀರಿಯಾದಿಂದನೋ ಬರುತ್ತೆ. ಇದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ವೈರಸ್ ಮತ್ತೆ ಬ್ಯಾಕ್ಟೀರಿಯಾದಿಂದಾನೇ ಬರುತ್ತೆ ಅಂತ ನನ್ ಕ್ಲಾಸ್ ಇಲ್ಲ ಗಣಿ. ಇನ್ನು ಎಂಟೆರೋ ವೈರಸ್, ಹರ್ಪಿಸ್ ವೈರಸ್ ಮತ್ತು ಟರ್ಬೋ ವೈರಸ್ ಅನ್ನುವಂತ ವೈರಸ್ ಇಂದ ಮೆದುಳು ಜ್ವರ ಬರುತ್ತೆ. ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇಂದ ಬರುತ್ತೆ ಅಂತ ಹೇಳಿದ್ರೆ ಇಟ್ಸ್ ರೈಟ್. ಅದು ಯಾವ್ದಿಂದ ಬರುತ್ತೆ? ಬ್ಯಾಕ್ಟೀರಿಯಾನೇ ಬರುತ್ತೆ. ಯಾವ ಬ್ಯಾಕ್ಟೀರಿಯಾ? ಎಂಟೆರೋ ವೈರಸ್, ಹರ್ಪಿಸ್ ವೈರಸ್, ಟರ್ಬೋ ವೈರಸ್, ಈ ತರ ವೈರಸ್ ಗಳಿಂದ ಬರುತ್ತೆ. ನೆಕ್ಸ್ಟ್, ಮಾನವನನ್ನು ಪ್ರೈಮೇಟ್ ಗುಂಪಿಗೆ ಸೇರಿಸಲು ಕಾರಣ? ಮಾನವನ ವರ್ಗೀಕರಣ ಮಾಡ್ತಾ ಬಂದ್ರೆ ಯಾವ ಗುಂಪಿಗೆ ಸೇರ್ತಾನೆ ಅಂದ್ರೆ ಪ್ರೈಮೇಟ್ ಅನ್ನೋ ಗುಂಪಿಗೆ ಸೇರ್ತಾನೆ ಅಲ್ವಾ? ಹಾಗಾದ್ರೆ ಪ್ರೈಮೇಟ್ ಗುಂಪಿಗೆ ಯಾಕೆ ಸೇರಿಸ್ತಾರೆ? ರೈಟ್. ನೇರ ಭಂಗಿ ಮತ್ತು ದ್ವಿನೇತ್ರ ದೃಷ್ಟಿ. ಯಾವ ಸಸ್ತನಿಗಳು ಕೂಡ ನೇರವಾಗಿ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಓಕೆ, ಆದ್ರೆ ಯಾರಿಗ್ ಮಾತ್ರ ಇದೆ? ಮನುಷ್ಯರಿಗೆ ಮಾತ್ರ ಇದೆ ನೇರವಾಗಿ ನಿಲ್ಲೋದು. ಓಕೆ, ನೆಕ್ಸ್ಟ್. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೇರ ಭಂಗಿ ಅಂದ್ರೆ ನೇರವಾಗಿ ನಿಲ್ಲೋದು ಅಂತ. ಇದೊಂದು ಕ್ವಶನ್ ನೋಡಿ, ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ತಪ್ಪಾಗಿದೆ. ಶೈವಲಗಳು ಮತ್ತು ಶಿಲೀಂಧ್ರಗಳ ಸಂಯೋಜನೆಯಿಂದ ಕಲ್ಲು ಹೂಗಳು ಉಂಟಾಗಿದೆ. ಓಕೆ, ವೈರಸ್ಗಳು ಕೋಶೀಯ ರಚನೆಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಎರಡು ತಪ್ಪು, ಎ ಮತ್ತು ಬಿ ಎರಡು ಸರಿ. ಕೊಡ್ಲಾಪೋಲ್ ತಪ್ಪಾಗಿರೋದನ್ನ ಹೇಳ್ಬೇಕು, ತಪ್ಪಾಗಿರೋದನ್ನ. ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಕಲ್ಲು ಹೂ ಅಥವಾ ಲೈಕೆನ್ಸ್ ಒಂದು ಫಂಗಸ್, ಇನ್ನೊಂದು ಆಲ್ಗೆಯಿಂದ ಆಗಿರ್ತಕ್ಕಂಥ ರಚನೆ. ಓಕೆ, ಶಶಿಕಲಾ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಇದು ಕರೆಕ್ಟ್ ಇದೆ. ಆದ್ರೆ ವೈರಸ್ಗಳು ಕೋಶೀಯ ರಚನೆ ಹೊಂದಿದೆ ಅಂತ ಕೇಳಿದರೆ ವೈರಸ್ಗಳನ್ನ ಸಜೀವಿ ಅಂತಾನು ಕರೆಯಲ್ಲ, ನಿರ್ಜೀವಿ ಅಂತಾನು ಕರೆಯಲ್ಲ. ಓಕೆ, ಸಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ. ಹಂಗಾರೆ ಅದಕ್ಕೆ ಜೀವಕೋಶದಲ್ಲಿ ಇರುವಂತ ಯಾವುದೇ ರಚನೆನೂ ಕೂಡ ಇರಲ್ಲ. ಅದಕ್ಕೆ ಇದು ತಪ್ಪು. ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಇಂಪಾರ್ಟೆಂಟ್.